ವಾಯ್ಸ್ ಆಫ್ ಯು ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಾ ಗೋಲ್ಡ್. ಆಭರಣ ತಯಾರಿಕೆಯಲ್ಲಿ ಕರಾವಳಿ ಜಿಲ್ಲೆಯಾದ್ಯಂತ ಪ್ರಸಿದ್ಧವಾಗಿರುವ ನಂದಾ ಗೋಲ್ಡ್ ಉಡುಪಿಯ ಜನತೆಗೆ 2006ರಿಂದ ಸುದೀರ್ಘ ಸೇವೆಯನ್ನ ನೀಡುತ್ತಾ ಟ್ರೆಂಡಿಂಗ್ಗೆ ತಕ್ಕ ಚಿನ್ನ, ಬೆಳ್ಳಿ ಹಾಗೂ ಡೈಮಂಡ್ ಕಲೆಕ್ಷನ್ನೊಂದಿಗೆ ಮದುವೆ, ನಾಮಕರಣ, ಹಬ್ಬ ಹರಿದಿನಗಳಿಗೆ ಸೂಕ್ತವಾದ ರೀತಿಯ ಆಭರಣಗಳಿಗೆ ಮನೆಮಾತಾಗಿದೆ. ಉತ್ತಮ ಗುಣಮಟ್ಟದ ಆಭರಣದ ಜೊತೆಗೆ ತನ್ನ ಗ್ರಾಹಕರಿಗಾಗಿ ಸ್ಕೀಮ್ ಯೋಜನೆ ಕೂಡ ನಂದಾ ಗೋಲ್ಡ್ ಪರಿಚಯಿಸಿದೆ. ಆಭರಣಗಳ ಮೇಕಿಂಗ್ ಮೇಲೆ ವಿಶೇಷ ರಿಯಾಯಿತಿ ಸೌಲಭ್ಯದ ಜೊತೆಗೆ ಹಬ್ಬದ ಸಂದರ್ಭದಲ್ಲಿ ಸ್ಪೆಷಲ್ ಡಿಸ್ಕೌಂಟ್ ಕೂಡ ನೀಡಲಾಗುತ್ತೆ. ವಿಶೇಷವಾಗಿ ದೈವದ ಚಿನ್ನ, ಬೆಳ್ಳಿಯ ಆಭರಣಗಳು ಇಲ್ಲಿ ದೊರೆಯುತ್ತದೆ. ನಂದಾ ಗೋಲ್ಡ್ ಉಡುಪಿ ಮತ್ತು ಪಡುಬಿದ್ರೆಯಲ್ಲಿ ತನ್ನ ಶಾಖೆಯನ್ನ ಒಳಗೊಂಡಿದೆ. ಎಲ್ಲಾ ವಿಧವಾದ ಆಭರಣಗಳಿಗಾಗಿ ಭೇಟಿ ಕೊಡಿ. ನಂದಾ ಗೋಲ್ಡ್. ನಮ್ಮ ವಿಳಾಸ ಉಡುಪಿ ಶಾಖೆ, ಗುಡ್ಲಕ್ ಕಮರ್ಷಿಯಲ್ ಕಾಂಪ್ಲೆಕ್ಸ್, ಮಸೀದಿ ರಸ್ತೆ, ಸಿಟಿ ಬಸ್ ಸ್ಟ್ಯಾಂಡ್ನ ಬಳಿ, ಉಡುಪಿ. ದೂರವಾಣಿ ಸಂಖ್ಯೆ 8660988462. ಪಡುಬಿದ್ರೆ ಶಾಖೆ, ಗ್ರೌಂಡ್ ಫ್ಲೋರ್, ಶ್ರೀ ಸಾಯಿ ಆರ್ಕೇಡ್, ಮಾರ್ಕೆಟ್ ರೋಡ್, ಪಡುಬಿದ್ರೆ. 8073660831. ನಮಸ್ಕಾರ ವೀಕ್ಷಕರೇ, ನಂದಾ ಗೋಲ್ಡ್ ಅರ್ಪಿಸುವಂತಹ ವಾಯ್ಸ್ ಆಫ್ ಯು ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ದೇಶದಾದ್ಯಂತ ಹಾಗೂ ರಾಜ್ಯದಾದ್ಯಂತ ವಿದ್ಯುತ್ ಖಾಸಗೀಕರಣ ಮಾಡ್ತಿದ್ದಾರೆ. ಅದರ ವಿರುದ್ಧ ಸಾಕಷ್ಟು ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಮಾತ್ರವಲ್ಲದೆ ಈ ವಿದ್ಯುತ್ ಖಾಸಗೀಕರಣವನ್ನ ನಿಲ್ಲಿಸಬೇಕು ಎನ್ನುವಂತಹ ಆಗ್ರಹಗಳು ಕೇಳಿ ಬರ್ತಾ ಇದೆ. ಆದ್ರಿಂದ ಈ ಬಗ್ಗೆ ಉಡುಪಿಯ ಜನತೆ ಯಾವ ರೀತಿಯಂತಹ ಪ್ರತಿಕ್ರಿಯೆಗಳನ್ನ ಕೊಡ್ತಾರೆ ಎಂಬುದನ್ನ ನೋಡ್ಕೊಂಬಾರ. ಯಾವ ಕಾರಣಕ್ಕಾಗಿ ಖಾಸಗೀಕರಣ ಮಾಡಬಾರ್ದು ಅಂತ ತಮಗೆಲ್ಲ ಗೊತ್ತಿರುವ ಹಾಗೆ 5 ವರ್ಷ ಹಿಂದೆಗಳೇ ನಮ್ಮ ಕೇಂದ್ರ ಸರ್ಕಾರ ಈ ವಿದ್ಯುತ್ ಕಾಯ್ದೆಯನ್ನು ಜಾರಿ ಮಾಡ್ಬೇಕಂತೇಳಿ ಒತ್ತಾಯ ಮಾಡ್ತಿರುತ್ತೆ. ಅದನ್ನು ಪಾಸ್ಗಳು ಮಾಡಿದೆ. ಆದರೆ ಬೇರೆ ವಿರೋಧಗಳು ಬಂದ ಅಂತ ಅದು ಸ್ವಲ್ಪ ತಡವಾಗಿ ಈಗ ಮೊನ್ನೆ ಅದನ್ನು ಅವರು ನಮ್ಮ ವಿದ್ಯುತ್ ಕಾಯ್ದೆ ಮಸೂದೆಯನ್ನು ಪಾಸ್ ಮಾಡಿದ್ದಾರೆ. ತಮಗೆ ಗೊತ್ತಿರುವ ಹಾಗೆ ನಾವು ಇದನ್ನು 5 ವರ್ಷ ಹಿಂದೆನೇ CITU ವಿರೋಧ ಮಾತ್ರ ಬರ್ತಾ ಇತ್ತು. ವಿದ್ಯುತ್ ಕಾಯ್ದೆ ಜಾರಿ ಬಂದ್ರೆ ಸಾರ್ವಜನಿಕರಿಗೆ, ನಮಗೆ ಕಾರ್ಮಿಕರಿಗೆ ತುಂಬಾ ಕಷ್ಟಗಳು ಬರ್ತದೆ, ಸಮಸ್ಯೆಗಳು ಬರ್ತದೆ. ಅದು ವಿವರವಾಗಿ ನಾವು ಜಾಗೃತಿ ಬಿಡುವಂಥ ಕೆಲಸವನ್ನು ಹಿಂದೆನೇ ಮಾಡಿದ್ದೇವೆ. ಅದ ನಂತರ BJP ಕರ್ನಾಟಕದಲ್ಲಿ BJP ಸರ್ಕಾರ ಬಂದಾಗ ಅಲ್ಲಿ ನಮ್ಮ ಇಂಧನ ಸಚಿವರಾಗಿದ್ದಂಥ ನಮ್ಮ ಸುನೀಲ್ ಕುಮಾರ್ ಅವರು ಆ ಟೈಮಲ್ಲಿ ಸ್ಮಾರ್ಟ್ ನಮ್ಮ ಮಿಷಿನ್ ಬದಲಾವಣೆ ಮಾಡಿದ್ರು. ಸ್ಮಾರ್ಟ್ ಮಿಷಿನ್ ಅನ್ನು ಎಲ್ಲ ಇದಕ್ಕೆ ಅಳವಡಿಸಿದ್ದಾರೆ. ಅದು ಅದರ ಮುಂದುವರೆದ ಭಾಗವಾಗಿ ಅವರು ಅದನ್ನು ಕೆಲಸವನ್ನು ಮಾಡಿದ್ದಾರೆ. ಈಗ ಅವರಿಗೆ ಆ ವಿದ್ಯುತ್ ಕಾಯ್ದೆ ಏನು ಜಾರಿ ಮಾಡಿದ್ದಾರೆ, ಆ ಜಾರಿ ಪ್ರಕಾರ ಕೇಂದ್ರ ಸರ್ಕಾರ ಇವತ್ತು ಟಾಟಾ ಕಂಪನಿಗಳು, ದೊಡ್ಡ ದೊಡ್ಡ ಕಂಪನಿಗಳಿಗೆ ಅದಕ್ಕೆ ವಿದ್ಯುತ್ ಪ್ರಸರಣ ಇರ್ಬೋದು, ಬೇರೆ ಬೇರೆ ಇರುವಂಥ ಕೆಲಸ ಮಾಡಲಿಕ್ಕೆ ಇವತ್ತು ಅವಕಾಶ ಮಾಡಿಕೊಟ್ಟಿದೆ. ಅದರ ಭಾಗವಾಗಿ ಇವತ್ತು ಟಾಟಾ ಕಂಪನಿ ಕರ್ನಾಟಕದಲ್ಲಿರುವಂಥ ಒಂದು 19 ಪ್ರಮುಖ ಜಿಲ್ಲೆಗಳನ್ನು ಆಯ್ಕೆ ಮಾಡಿ ಇವತ್ತು ನಮ್ಮ APLN ಅವರು ನಮ್ಮ ಇದಕ್ಕೆ ಹಾಕಿದ್ದಾರೆ. ಅದನ್ನು ನಾವು ಇವತ್ತು ವಿರೋಧವನ್ನು ಮಾಡ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ, ಅವರು ಗುರುತಿಸುವಂಥ 19 ಪ್ರಮುಖ ಜಿಲ್ಲೆ ಅಂತ ಹೇಳಿದ್ರೆ ಅದು ಮಂಗಳೂರು ಇರ್ಬೋದು, ದಕ್ಷಿಣ ಕನ್ನಡ ಇರ್ಬೋದು, ಉಡುಪಿ ಇರ್ಬೋದು, ಉತ್ತರ ಕನ್ನಡ, ಶಿವಮೊಗ್ಗ, ಬೆಳಗಾಂ, ಮಂಡ್ಯ, ಮೈಸೂರು, ಹಾಸನ, ಕೋಲಾರ ಪ್ರಮುಖ ನಗರವನ್ನು ಆಯ್ಕೆ ಮಾಡಿ. ಪ್ರಮುಖ ನಗರವನ್ನು ಯಾಕೆ ಆಯ್ಕೆ ಮಾಡಿ ಅಂತ ಹೇಳಿದ್ರೆ, ಇಲ್ಲಿ ದೊಡ್ಡ ದೊಡ್ಡ ಫ್ಯಾಕ್ಟ್ರಿ ಕಂಪನಿಗಳಿರುವ ಮತ್ತು ಹೆಚ್ಚು ಆದಾಯ ಬರುವಂಥ ಈ ಸಿಟಿಗಳು. ಹಾಗಾಗಿ ಅದನ್ನು ಅವರು ಆಯ್ಕೆ ಮಾಡಿದ್ದಾರೆ. ಮತ್ತೆ ಈ ಅವರೇನು ಖಾಸಗಿ ಟಾಟಾ ಕಂಪನಿಯವರಿಗೆ ಒಂದು ವೇಳೆ ಕೊಟ್ಟರೆ ಕರ್ನಾಟಕ ಇರುವಂಥ ಇವತ್ತು ಬಡ ಕಾರ್ಮಿಕ ಇರ್ಬೋದು, ಸಾಮಾನ್ಯ ಜನರು ಇರ್ಬೋದು, ರೈತರಿರ್ಬೋದು, ದೊಡ್ಡ ಇವತ್ತು ಸಂಕಷ್ಟಕ್ಕೆ ಇವತ್ತು ಅವರು ಸಿಕ್ಕಿ ಬೀಳುವಂಥ ಪರಿಸ್ಥಿತಿ ಇದೆ. ಯಾಕೆ ಅಂತ ಹೇಳಿದ್ರೆ, ಒಂದು ಕಡೆ ಬೆಲೆ ಏರಿಕೆ ಆಗ್ತಾ ಇದೆ, ಇನ್ನೊಂದು ಕಡೆ ವೇತನ ಹೆಚ್ಚಳ ಆಗ್ತಾ ಇಲ್ಲ. ಕಡಿಮೆ ಸಂಬಳದ ದುಡಿಯುವಂಥ ಈ ಅಂಗನವಾಡಿ ನೌಕರ ಇರ್ಬೋದು, ಬಿಸ್ಕೂಟ್ ನೌಕರ ಇರ್ಬೋದು, ಕಾರ್ಮಿಕ ಇರ್ಬೋದು, ಅದರ ಬೇರೆ ವಿಭಾಗ ಕೆಲಸ ಮಾಡುವಂಥ ಅಸಂಘಟಿತ ವಲಯ ಕೆಲಸ ಮಾಡುವಂಥ ಕಾರ್ಮಿಕ ಇರ್ಬೋದು, ಇವತ್ತು ಮನೆಯನ್ನು ಅವರು ನಿಭಾಯಿಸಿದ್ರೆ ತುಂಬ ಕಷ್ಟ ಇದೆ. ಅಂಥ ಸಮಯದಲ್ಲಿ ಇವರು ಈ ಖಾಸಗಿ ಅವರಿಗೆ ಕೊಟ್ಟರೆ ಅವರು ಏನು ಮಾಡ್ತಾರೆ ಅಂತ ಹೇಳಿ ಪ್ರಸ್ತುತವಾಗಿ ಮೊದಲಿಗೆ ತಮ್ಮ ಬೇಕಾದ ರೀತಿಯಲ್ಲಿ, ಈಗ ನಮ್ಮ ಹಿಂದೆ BSNL ಯಾವ ರೀತಿ ಇತ್ತು ಅದೇ ರೀತಿಯಲ್ಲಿ ಜನರಿಗೆ ಸ್ವಲ್ಪ ಅವಕಾಶ ಕೊಡ್ತಾರೆ. ಕ್ರಮೇಣ ಅವರು ಅದನ್ನು ವಿಪರೀತ ಏರಿಸಿಕೊಂಡು ಹೋಗಿರುವಂಥದ್ದು ತಮಗೆಲ್ಲ ಗೊತ್ತಿದೆ. ಅದೇ ರೀತಿ ವಿದ್ಯುತ್ ಖಾಸಗೀಕರಣ ಆದರೂ ಕೂಡ ಪ್ರಥಮವಾಗಿ ಖಾಸಗಿಯವರು ಜನರಿಗೆ ಸ್ವಲ್ಪ ಸಹಾಯವಾಗಿದೆ ಕೊಡ್ತಾರೆ. ಕ್ರಮೇಣ ಅದನ್ನು ಹೆಚ್ಚುವರಿ ಮಾಡಿ ಈಗ ಅವರು ಯಾವ ಮಟ್ಟಿಗೆ ಹೋಗ್ತಾರೆ ಅಂತ ಹೇಳಿದ್ರೆ, ಈ ಸ್ಮಾರ್ಟ್ ಮಿಷಿನ್ ಏನು ಹಾಕಿದ್ದಾರೆ, ನೆಕ್ಸ್ಟ್ ಮುಂದಕ್ಕೆ ಅದನ್ನು ಪ್ರೀಪೇಡ್ ರೀತಿಯಲ್ಲಿ, ಈಗ ನಾವೇನು ಕರೆಂಟ್ ಬಿಲ್ ತಿಂಗಳೇ ಬಂದ ಕರೆಂಟ್ ಬಿಲ್ ಕೆಲವರಿಗೆ ಕಟ್ಟಲಿಕ್ಕೆ ಆಗ್ತಾ ಇಲ್ಲ, ನೆಕ್ಸ್ಟ್ ಬಹು ತಿಂಗಳಿಗೆ ಕಟ್ಟಲಿಕ್ಕೆ ಮಾಡ್ತಾರೆ, ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಿದ್ರು. ಮುಂದಕ್ಕೆ ಆ ರೀತಿ ಬರಲ್ಲ. ಯಾಕಂದ್ರೆ ಸ್ಮಾರ್ಟ್ ಕಾರ್ಡ್ ರೀತಿಯಲ್ಲಿ ನಮ್ಮ ಪ್ರೀಪೇಡ್ ಸಿಸ್ಟಮ್ ಬರ್ತದೆ. ನಾವು ಚಾರ್ಜ್ ಮಾಡಿದ್ರೆ ಮಾತ್ರ ಕರೆಂಟ್ ಇರ್ತದೆ, ಇಲ್ಲ ಅಂತ ಹೇಳಿದ್ರೆ ವಿದ್ಯುತ್ ಕಟ್ ಆಗ್ತದೆ. ಮೊಬೈಲ್ ಯಾವ ರೀತಿ ರೀಚಾರ್ಜ್ ಮಾಡ್ತೇವೆ ಅದೇ ರೀತಿ ಸಿಸ್ಟಮ್ ಬರ್ತದೆ. ಅದರಿಂದ ತುಂಬಾ ಸಮಸ್ಯೆಗಳು ಎದುರಾಗ್ತದೆ ನಮ್ಮ ಜನರಿಗೆ ಇರ್ಬೋದು, ಸಾರ್ವಜನಿಕ ಇರ್ಬೋದು ಒಂದು ಕಡೆ.
ಇನ್ನೊಂದು ಕಡೆ ರೈತಾಪಿ ವರ್ಗದವರಿಗೆ ಈಗೇನು ಅವ್ರಿಗೆ ಫ್ರೀ ಆಗಿ ವಿದ್ಯುತ್ ಸಿಗ್ತಾ ಇದೆ, ಪಂಪ್ ಸೆಟ್ಗೆ ವಿದ್ಯುತ್ ಫ್ರೀ ಆಗಿ ಸಿಗ್ತಾ ಇದೆ. ಅದು ಕ್ರಮೇಣ ಬಂದ್ ಆಗ್ತದೆ, ಯಾಕಂದ್ರೆ ಖಾಸಗಿ ಅವರು ಫ್ರೀ ಆಗಿ ಕೊಡಲ್ಲ. ಬೇರೆ ಬೇರೆ ಅವರಿಗೆ ಆಮಿಷನ್ ಒಡ್ಡಿ ಅದನ್ನು ಬಂದ್ ಮಾಡೋ ರೀತಿಯಲ್ಲಿ ಕೆಲಸ ಮಾಡ್ತಾರೆ. ಯಾಕಂದ್ರೆ ನಾವು ಬೇರೆ ಬೇರೆ ವಿಭಾಗದಲ್ಲಿ ಈಗಾಗಲೇ ನಾವು ನೋಡಿದ್ದೇವೆ. ಮತ್ತೆ ಇದು ಫ್ರೀ ಆಗಿರುವಂತ ಈ ಕೆಲವು ಬಡ ವರ್ಗದವರಿಗಿರುವಂತ ಈ ಗೃಹ ಜ್ಯೋತಿ ಇರ್ಬೋದು, BPL ಮತ್ತೆ ಅಂತ್ಯೋದಯದಲ್ಲಿ ಸಿಗುವಂತ ಫ್ರೀ ಕರೆಂಟ್ ಏನಿದೆ ಅದನ್ನು ಅವರು ರದ್ದು ಮಾಡ್ತಾರೆ. ಇದರಲ್ಲಿ ದೊಡ್ಡ ಸಮಸ್ಯೆಯನ್ನು ನಮ್ಮ ಸಾರ್ವಜನಿಕ ಕಾರ್ಮಿಕರು ಮುಂದಿನ ದಿನಗಳಲ್ಲಿ ಅನುಭವಿಸುವಂತ ಪರಿಸ್ಥಿತಿ ಬರ್ತದೆ. ಅದಕ್ಕೋಸ್ಕರ ನಾವು ಇದನ್ನು CIQ ಆಗಿ ನಾವು ಇದನ್ನು ಬಹಳ ವಿವಾದ ಮಾಡ್ತಾ ಇದ್ದೇವೆ. ಈಗಾಗಲೇ ವಿದ್ಯುತ್ ಕ್ಷೇತ್ರದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ನಾವು ಕಾಣ್ಬೋದು. ಈಗಿರುವಂತಹ ಒಂದು ವ್ಯವಸ್ಥೆಗಳೇ ಅಂತ ಹೇಳಿದ್ರೆ ಈಗ ವೈರಿಂಗ್ ಮಾಡುವಂಥದ್ದು ಅಥವಾ ಇವರಿಗೆ ಕಾರ್ಮಿಕರ ಸಮಸ್ಯೆ ಇರ್ಬೋದು, ಅವರಿಗೆ ಸೂಕ್ತವಾದಂತಹ ಕೆಲವೊಂದು ಸವಲತ್ತುಗಳು ಇಲ್ಲ. ಅಂದ್ರೆ ಕೆಲವರು ಪರ್ಮನೆಂಟ್ ಕೂಡ ಈ ಒಂದು ವರ್ಕರ್ಸ್ಗಳು ಕೂಡ ಅಲ್ಲಿ ಇಲ್ಲದೇ ಇರುವಂತಹ ಸಂದರ್ಭದಲ್ಲಿ ಇದು ಖಾಸಗೀಕರಣ ನಿಮ್ಗೆ ಒಂದು ಲೆಕ್ಕದಲ್ಲಿ ಸರಿ ಅನ್ಸ್ತದ ಅಥವಾ ಸರಿ ಅಲ್ಲ ಅಂತ ಅನ್ಸ್ತದ? ನಿಜವಾಗಿ ಈಗಾಗಲೇ ಏನು ಟಾಟಾ ಕಂಪನಿ ಅವರು ಕರ್ನಾಟಕದಲ್ಲಿ ಏನು ಅವರು 19 ಜಿಲ್ಲೆ ಆಯ್ಕೆ ಮಾಡ್ಲಿಕ್ಕೆ ಅಪೀಲ್ ಹಾಕಿದ್ದಾರೆ. ಈ ಹಿಂದೆ ಗೊತ್ತಿಲ್ಲ, ಬಾಂಬೆ ಅಲ್ಲಿ ಒಂದು ಅವರ ಕಂಪನಿ ಫ್ಯಾಕ್ಟರಿ ಇದರಲ್ಲಿ ಅವರು ಬಾಂಬೆ ಏನೋ ಇದಿದೆ ಅಲ್ಲಿ ಅವರು ಅಪೀಲ್ ಹಾಕಿದ್ರು. ಅಪೀಲ್ ಹಾಕಿ ಇದರಲ್ಲಿ ಅವರು ಅದಕ್ಕೆ ಸಂಬಂಧ ವಿದ್ಯುತ್ ಪ್ರಸರಣ ಇಲಾಖೆಗೆ ಸಂಬಂಧಪಟ್ಟಂತ ನೌಕರಿ ಇರ್ಬೋದು, ಕಚೇರಿ, ಭೂಮಿ, ಇಂಜಿನಿಯರ್ಸ್ ಮತ್ತೆ ಬೇರೆ ಬೇರೆ ಅದಕ್ಕೆ ಸಂಬಂಧಪಟ್ಟ ಅದನ್ನು ಅಲ್ಲಿ ಅವರು ಕೊಟ್ಟ ಅರ್ಜಿಯಲ್ಲಿ ಮೆನ್ಷನ್ ಮಾಡಿಲ್ಲ. ಹಾಗಾಗಿ ಇವತ್ತಲ್ಲಿ ತುಂಬಾ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ. ನಾಳೆ ಕರ್ನಾಟಕದಲ್ಲಿ ಕೂಡ ಅವರು ಏನಾದ್ರು ನಾವು ಅವ್ರಿಗೆ ಟಾಟಾ ಕಂಪನಿಗೆ ನಮ್ಮ ಇದನ್ನು ಇಲಾಖೆಯನ್ನು ಕೊಟ್ಟರೆ ನಾಳೆ ಇಲ್ಲಿ ಕೂಡ ಅಂತ ಸಮಸ್ಯೆಗಳು ಬರ್ತದೆ. ಮುಂದೆ ಅದು ಗಂಭೀರವಾಗಿ ಅದು ಕಾರ್ಮಿಕರಿಗಿರ್ಬೋದು, ಸಾರ್ವಜನಿಕರ ಮೇಲೆ ಪರಿಣಾಮಗಳು ಬೀರುವಂತ ಸಾಧ್ಯತೆ ಇದೆ. ಸರ್, ಈಗ ವಿದ್ಯುತ್ ವಲಯದ ಖಾಸಗೀಕರಣಕ್ಕೆ ನಿಮ್ಮದು ವಿರೋಧ ವ್ಯಕ್ತವಾಗ್ತಾ ಇದೆ. ಯಾವ ಕಾರಣಕ್ಕಾಗಿ ವಿರೋಧ ಅಂತ? ನೋಡಿ, ನಮ್ಮ ಸಂವಿಧಾನದಲ್ಲಿ ಏನಿದೆ, ಯಾವುದೇ ಒಂದು ಪಬ್ಲಿಕ್ಕಿಗೆ ಅನುಕೂಲ ಆಗುವಂತ ಎಲ್ಲ ವಿಷಯಗಳು, ಅದು ಟೆಲಿಕಮ್ಯುನಿಕೇಶನ್ ಇರ್ಬೋದು, KEB ಇರ್ಬೋದು, ರೋಡ್ ಇರ್ಬೋದು, ಮತ್ತೆ ಇನ್ನು ಮುನ್ಸಿಪಾಲಿಟಿಗಳು ಇರ್ಬೋದು, ಏನೇ ಇರ್ಬೋದು, ಅದು ಸರ್ಕಾರದ ಅಧೀನದಲ್ಲಿ ಇರ್ಬೇಕು. ಯಾಕಂದ್ರೆ ಸರ್ಕಾರದ ಅಧೀನದಲ್ಲಿದ್ರೆ ಅದಕ್ಕೊಂದು ಯಾವಾಗಲೂ ಒಂದು ಹಿಡಿತ ಇರ್ತದೆ. ಖಾಸಗಿಯವರಿಗೆ ಏನಂತ ಹೇಳಿದ್ರೆ, ಖಾಸಗಿಯವರು ಯಾಕೆ ಬರ್ತಾರೆ ಅನ್ನುವಂಥದ್ದನ್ನ ವಿಚಾರಗಳನ್ನ ನಾವು ಇವತ್ತು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಖಾಸಗಿಯವರು ಯಾಕೆ ಬರ್ತಾರೆ ಅಂತ ಹೇಳಿದ್ರೆ ಅವ್ರು ಲಾಭ ಮಾಡ್ಲಿಕ್ಕೆ. ಇದು ಜನಸಾಮಾನ್ಯರು ಉಪಯೋಗ ಮಾಡುವಂತ ಈ ಏನಿದೆ ವಿದ್ಯುತ್ ಇರ್ಬೋದು ಅಥವಾ ಇನ್ನಿತರ ಎಲ್ಲ ಇರ್ಬೋದು, ಅದನ್ನ ಸರ್ಕಾರನೇ ಅದಕ್ಕೆ ಸಬ್ಸಿಡಿಯನ್ನು ಕೊಟ್ಟು ಸರ್ಕಾರ ಅದನ್ನ ನಿಯಂತ್ರಣ ಮಾಡಿ ಜನಸಾಮಾನ್ಯರಿಗೆ ಅನುಕೂಲಕರವಾದಂತ ರೀತಿಯಲ್ಲಿ ಬೆಳಕನ್ನು ಕೊಡ್ಬೇಕು. ಒಂದು ದೇಶ ಉದ್ಧಾರ ಆಗ್ಬೇಕಾದ್ರೆ ಕೇವಲ ಒಬ್ಬ ಬಂಡವಾಳಶಾಹಿ ಉದ್ಧಾರ ಆದ್ರೆ ಆಗುದಿಲ್ಲ. ಈ ಬಡತನ ರೇಖೆಗಿಂತ ಕೆಳಗಿರುವಂತ ಎಲ್ಲರೂ ಕೂಡ ಮೇಲೆ ಬರ್ಬೇಕು. ಅವರಿಗೆ ಮಕ್ಕಳಿಗೆ ಎಜುಕೇಶನ್ ಕೊಡ್ಬೇಕು, ಅವರಿಗೆ ಉದ್ಯೋಗ ಕೊಡ್ಬೇಕು. ಆ ಉದ್ಯೋಗವನ್ನ ಫ್ಯಾಕ್ಟ್ರಿಗಳನ್ನ ಓಪನ್ ಮಾಡ್ಬೇಕಾಗುತ್ತೆ. ಆ ಫ್ಯಾಕ್ಟ್ರಿಗಳನ್ನ ಓಪನ್ ಮಾಡ್ಬೇಕಾದ್ರೆ ಅದಕ್ಕೆ ವಿದ್ಯುತ್ ಬೇಕು. ಆವಾಗ ಈ ಬಂಡವಾಳಶಾಹಿಗಳು ಏನ್ ಮಾಡ್ತಾರೆ, ಟಾಟಾದವ್ರು ಇರ್ಲಿ ಅಥವಾ ಇನ್ನೊಂದಿರ್ಲಿ, ವಿದ್ಯುತ್ ಕಂಪನಿಗಳು ಏನ್ ಮಾಡ್ತಾರೆ, ಅವರಿಗೆ ಬೇಕಾದ ರೀತಿಯಲ್ಲಿ ಅಲ್ಲಿ ಆ ವಿದ್ಯುತ್ ರೇಟ್ ಅನ್ನು ಮಾಡ್ತಾರೆ. ಆವಾಗ ಏನಾಗ್ತದೆ, ಅಲ್ಲಿ ಉತ್ಪಾದನೆ ಕಡಿಮೆ ಆಗ್ತದೆ, ಜನರಿಗೆ ಕೆಲಸ ಕಡಿಮೆ ಆಗ್ತದೆ. ಜನರ ಕೆಲಸ ಕಡಿಮೆ ಆದ್ರೆ ಏನಾಗ್ತದೆ, ಈ ದೇಶ ಪುನಃ ನಾವು ಹಸಿವಿನಲ್ಲಿ ಇರ್ಬೇಕಾಗ್ತದೆ. ಅದಕ್ಕೋಸ್ಕರನೇ ಹೇಳುವಂತದ್ದು, ಇದು ಎಲ್ಲದೂ ಕೂಡ ಸರ್ಕಾರದ ಅಧೀನದಲ್ಲಿದ್ರೆ ಸರ್ಕಾರ ಅವರಿಗೆ ಬೇಕಾದಂತ ರೀತಿಯಲ್ಲಿ ವಿದ್ಯುತ್ ಏನು ಕೊಡಿಸಬಹುದು. ಈಗ ಸರ್ಕಾರ ಒಂದು ಹೇಳ್ಬಹುದು, ಏನಂದ್ರೆ ವಿದ್ಯುತ್ ಅಲ್ಲಿ ವಿತರಣೆ ಆಗುವಾಗ ಅದರಲ್ಲಿ ಮೋಸ ಆಗ್ತದೆ ಅನ್ನುವಂತ ವಿಚಾರ ಹೇಳ್ಬೋದು. ಅದು ಸರ್ಕಾರದ ಒಂದು ನ್ಯೂನತೆ, ಸರ್ಕಾರದ ಅಧಿಕಾರಿಗಳ ನ್ಯೂನತೆ. ಅವ್ರು ಅದನ್ನ ನೋಡ್ಕೊಳ್ಬೇಕು ಇಲ್ಲಿ ಏನಾಗ್ತದೆ ಅಂತ. ಮತ್ತೆ ಇನ್ನೊಂದು ಏನಂದ್ರೆ ಅವ್ರನ್ನ ಹೇಳ್ಬಹುದು, ಇನ್ನೊಂದು ವಿಚಾರ ಹೇಳ್ತಾರೆ, ಈ KEB ಅವರು ಏನೋ ಒಂದು ಕನೆಕ್ಷನ್ ಕೊಡ್ಲಿಕ್ಕೆ ಲಂಚ ತಕೊಳ್ತಾರೆ, ಅದ್ ಮಾಡ್ತಾರೆ. ಅದು ಸರ್ಕಾರದ ನಿಯಮ. ಅವರಿಗೆ ಸಂಬಳ ಕೊಡ್ತಾರೆ, ಅವರಿಗೆ ಏನ್ ಬೇಕು ಅದನ್ನ ಸರಿಯಾದ ರೀತಿಯಿಂದ ಮಾಡ್ಬೇಕು. ಸರಿಯಾದ ರೀತಿಯಿಂದ ಮಾಡಿದ್ರೆ ಯಾಕೆ ಅವ್ರು ಲಂಚ ತಕೊಳ್ತಾರೆ? ಆಗ ತಗೊಳ್ಳೋದಿಲ್ಲ. ಯಾಕಂದ್ರೆ ಲಂಚ ತಕೊಂಡ್ರೆ ಇದರಲ್ಲಿ ರಾಜಕಾರಣಿಗಳಿಗೆ ಕೂಡ ಲಾಭ ಇದೆ. ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ರಾಜಕಾರಣಿಗಳಿಗೆ ಕೂಡ ಲಾಭ ಇರ್ಬಹುದು, ಅಥವಾ ಅವರ ಅದಕ್ಕೋಸ್ಕರನೇ ಅವ್ರು ನೀವಿಷ್ಟು ದುಡ್ಡು ಕೊಡಿ, ಹೀಗ್ ಮಾಡಿ ಅನ್ನುವಂತ ಹೇಳುವಂತ ವಿಚಾರ ಇರ್ಬೋದು. ಆದ್ರೆ ಅವ್ರಿಗೆಲ್ಲರಿಗೂ ಕೂಡ ಸ್ಟ್ರಿಕ್ಟ್ ಆಗಿ ಹೇಳಿ ಇದನ್ನ ಜನಸಾಮಾನ್ಯ ಕೈಗೆಟುಕುವಂತ ರೀತಿಯಲ್ಲಿ ವಿದ್ಯುತ್ತನ್ನ ಸಪ್ಲೈ ಮಾಡ್ಬೇಕು. ಇದು ಹಿಂದಿನಿಂದ ಇರುವಂತದ್ದು. ಈಗ ಹಿಂದೆ 1947ರಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿದಾಗ ಎಷ್ಟು ಹಳ್ಳಿಯಲ್ಲಿ ಕರೆಂಟ್ ಇತ್ತು, ಯಾವ ರೀತಿಯಿಂದ ಇತ್ತು ಕರೆಂಟು. ಈಗ ಒಂದು 70-78 ವರ್ಷದಲ್ಲಿ ನಾವು ಬೆಳ್ಕೊಂಡು ಬಂದ ಮೇಲೆ ಈ ಕಂಪನಿಗಳು ಏನಾಗ್ತದೆ, ನಮಗ್ ಕೊಡಿ ಅಂದ್ರೆ ಇಲ್ಲಿ ಇರುವಂತ ಈ ಇನ್ಫ್ರಾಸ್ಟ್ರಕ್ಚರ್ಸ್ ಏನಿದೆ, KEB ಅಲ್ಲಿ ಇರ್ಬೋದು ಅಥವಾ ಬೇರೆ ಬೇರೆ ಇದ್ರಲ್ಲಿ ಇರ್ಬೋದು, ರೋಡ್ ಇರ್ಬೋದು, ಎಲ್ಲದರಲ್ಲಿ ಇನ್ಫ್ರಾಸ್ಟ್ರಕ್ಚರ್ಸ್ ಏನಾಗಿದೆ ಅದನ್ನ ಬೆಳೆಸಿ ಬಿಟ್ಟಿದ್ದೇವೆ. ಹಳ್ಳಿಯಲ್ಲಿ ಕೂಡ ಇದು ಬಂದ್ಬಿಟ್ಟಿದೆ. ಹಾಗಾಗಿ ಈಗ ಇವರಿಗೆ ಲಾಭ. ಯಾರಿಗೆ?
ಪ್ರೈವೇಟ್ ಇವರಿಗೆ ಲಾಭ, ಅವ್ರಿಗೆ ಏನ್ ಖರ್ಚಿಲ್ಲದೆ ಇದನ್ನ ಕಾಲ್ ವಿತರಣೆ ಮಾಡುವಂತ ವಿಚಾರಕ್ಕೆ ಮಾತ್ರ ಅವ್ರು ಹೋಗ್ತಿದ್ದಾರೆ. ಇದನ್ನ ನಾವು ಇವತ್ತು ಖಂಡನೆ ಮಾಡ್ತಿದ್ದೇವೆ. ಅದಲ್ಲ, ನೀವು ಸರ್ಕಾರದ ಅಧೀನದಲ್ಲಿ ಇರ್ಬೇಕು, ಇದಕ್ಕೆ ಏನೇ ಇರ್ಲಿ ಸರ್ಕಾರನೇ ಅದಕ್ಕೆ ಹೊಣೆಗಾರ ಆಗಿರ್ಬೇಕು. ಇದು ಈ ರೀತಿಯಲ್ಲಿ ವಿದ್ಯುತ್ ಅನ್ನೊಂದು ಬಡ ಜನರ ಒಂದು ಮೂಲಭೂತ ಹಕ್ಕಾಗುದು. ಅವರಿಗೆ ವಿದ್ಯುತ್ ಕೊಡ್ಲೇಬೇಕು. ವಿದ್ಯುತ್ತನ್ನು ಪ್ರತಿಯೊಬ್ಬರ ಮನೆಗೂ ಕೂಡ ಒಂದು ಲೈಟ್ ಕೊಡ್ಬೇಕು. ಅದಕ್ಕೋಸ್ಕರನೇ ಹಿಂದೆ ಭಾಗ್ಯ ಜ್ಯೋತಿ ಇನ್ನ ಬೇರೆ ಬೇರೆ ಜ್ಯೋತಿಗಳನ್ನು ಮಾಡಿ ಅವ್ರಿಗೆ ಅದನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ಅವರು ಯಾವತ್ತೂ ಕತ್ತಲೆಯಲ್ಲಿ ಇರಬಾರದು ಅಂತ. ಇದು ಸರ್ಕಾರದ ಒಂದು ಕಾನೂನು ಅಥವಾ ಸರ್ಕಾರದ ನಿಯಮ. ಸರ್ಕಾರ ಅಂದ್ರೆ ಮತ್ತೇನು, ಕೇವಲ ಅವರು ದುಡ್ಡು ಮಾಡ್ಕೊಳ್ಳಿಕ್ಕೆ ಅಥವಾ ಮಿನಿಸ್ಟ್ರಿಗಳಿಗೆ ಲಕ್ಷಾಂತರ ರೂಪಾಯಿ ದುಡ್ಡು ತಕೊಂಡು ಅಥವಾ ಅವರೇನು ದೊಡ್ಡ ದೊಡ್ಡ ಕಾರ್ನಲ್ಲಿ ತಿಳ್ಕೊಳ್ಳಿಕ್ಕೆ ಅಲ್ಲ. ಜನಸಾಮಾನ್ಯರಿಗೆ ಒಂದು ಏನು ಸವಲತ್ತನ್ನು ಕೊಡ್ಲಿಕ್ಕೆ ಆಗ್ಬೇಕು, ರೋಡ್ ಆಗ್ಬೇಕು, ಎಲ್ಲದೂ ಆಗ್ಬೇಕು. ಇದನ್ನೆಲ್ಲ ಖಾಸಗಿ ಕಡೆ ಕೊಡ್ತಾ ಹೋದ್ರೆ ಇನ್ನು ಜನಸಾಮಾನ್ಯರ ವಿಚಾರ ಏನಾಗ್ತದೆ? ಇದು ಯಾವಾಗ ಬಂತು? 2014ರಲ್ಲಿ ಇವರು ಪವರ್ ಗ್ರಿಡ್ ಅಲ್ಲಿ ಒಂದು ಏನು ಬದಲಾವಣೆಯನ್ನು ತಕೊಂಡ್ ಬಂದ್ರು. ಇಡೀ ದೇಶದಲ್ಲಿ ಪವರ್ ಗ್ರಿಡ್ ಅಲ್ಲಿ ಒಂದು ಖಾಸಗೀಕರಣ ಮಾಡ್ಬೇಕು ಅಂತ. ಇದು ನರೇಂದ್ರ ಮೋದಿ ಸರ್ಕಾರ ಬಂದ ಮೇಲೆ ಮಾಡಿದಂತ ಒಂದು ಕಿತಾಪತಿ. ಅದಕ್ಕಿಂತ ಹಿಂದೆ ಇದನ್ನ ಯಾವ ಸರ್ಕಾರ ಕೂಡ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಯಾಕೆ? ಇದು ಮಾಡಬಾರ್ದು, ಇದು ಮಾಡಿದ್ರೆ ನಮ್ಗೆ ತೊಂದರೆ ಆಗ್ತದೆ, ಜನಸಾಮಾನ್ಯರು ಬದುಕಲಿಕ್ಕೆ ಆಗುದಿಲ್ಲ ಅನ್ನುವಂಥದ್ದು. ಇವರಿಗೆ ಫ್ಯಾಕ್ಟ್ರಿ ಮಾಡ್ಬೋದು, ಫ್ಯಾಕ್ಟ್ರಿಗೆ ತೊಂದರೆ ಇಲ್ಲ. ಆದ್ರೆ ಜನಸಾಮಾನ್ಯರು ಉಪಯೋಗ ಮಾಡುವಂತ ಈ ವಿದ್ಯುತ್ ಅನ್ನಾಗ್ಲಿ, ಈ ಕಮ್ಯುನಿಕೇಶನ್ ಆಗ್ಲಿ, ಅಥವಾ ಇನ್ನಿತರ ರೋಡ್ಗಳನ್ನಾಗ್ಲಿ, ಇದನ್ನೆಲ್ಲ ಯಾಕೆ ಅವರು ಖಾಸಗೀಕರಣಕ್ಕೆ ಹೋಗ್ತಾ ಇದ್ದಾರೆ ಅನ್ನುವಂಥದ್ದು ಇವತ್ತು ಪ್ರಶ್ನೆ. ಹಾಗೆ ಹೋಗ್ತಾ ಇದ್ರೆ ಒಂದ್ ದಿವಸ ನಮ್ಮ ವಿಧಾನಸಭಾ ಸಮೇತ ಖಾಸಗೀಕರಣ ಆಗ್ತದೆ, ಪಾರ್ಲಿಮೆಂಟ್ ಕೂಡ ಖಾಸಗೀಕರಣ ಆಗ್ತದೆ. ಅಂದ್ರೆ ಈಗಿನ ಆಡಳಿತ ಮಾಡ್ತಿರುವಂತ NDA ಸರ್ಕಾರ ಕೂಡ ಅದೇ ಇದೆ. ಸಂವಿಧಾನವನ್ನು ಬದಲಾವಣೆ ಮಾಡಿ ಖಾಸಗಿಯವರ ರೀತಿಯಲ್ಲಿ ಯಾವ್ದೋ ಒಂದ್ 4 ಬಂಡವಾಳಶಾಹಿಗಳು ಯಾರು ಅವರಿಗೆ ಸಪೋರ್ಟ್ ಮಾಡ್ತಾರೆ ಅವರನ್ನು ತಕೊಂಡೋಗಿ ಅಲ್ಲಿ ಕೂರಿಸಿ ಇವರ ಆಡಳಿತ ಮಾಡ್ಲಿಕ್ಕೆ ಈಗ ಕೂಡ ಮಾಡ್ತಾ ಇದ್ದಾರೆ. ಇದು ಕೂಡ ಒಂದು ರಾಜಕೀಯದ ಹಿನ್ನೆಲೆ. ಅದಕ್ಕೋಸ್ಕರ ನಾವೇನ್ ಮಾಡ್ತಿದ್ದೇವೆ, ಎಲ್ಲಾ ಎಂಪ್ಲಾಯೀಸ್ಗಳು, ಎಲ್ಲಾ ಒಂದು ಕಾರ್ಮಿಕ ಸಂಘಟನೆಗಳು ಇದನ್ನ ವಿರೋಧ ಮಾಡ್ತಾ ಇದ್ದೇವೆ. ಇದರಿಂದ ಏನು ವಿಚಾರ ಆಗ್ತದೆ, ಏನಾಗ್ತದೆ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ನೋಡ್ಕೊಂಡಿದ್ದೇವೆ. ಈಗ ನೋಡಿ, ಎಲ್ಲೇ ಹೋಗ್ಲಿ, ಈಗ ದೇಶದಲ್ಲಿ ಬೇರೆ ಕಡೆ, ಮಹಾರಾಷ್ಟ್ರದಲ್ಲಿ ಏನಾಗಿದೆ, ಟಾಟಾದವ್ರು ತಕೊಂಡ್ರು, ಟಾಟಾದವ್ರಿಗೆ ಲಾಸ್ ಆದ್ರು. ಮತ್ತೆ ಬೇರೆ ಬಿಹಾರದಲ್ಲಿ ಏನ್ ಮಾಡಿದ್ದಾರೆ, ಅವ್ರಿಗೂ ಕೂಡ ಲಾಸ್ ಆಯ್ತು. ಎಲ್ಲಿ ಕೂಡ ಸರ್ಕಾರದ ಒಂದು ಅನುದಾನ ಇಲ್ಲದೆ ಖಂಡಿತವಾಗಿ ಈ ವಿಚಾರ ಮಾಡ್ಲಿಕ್ಕೆ ಆಗಲ್ಲ. ಈಗ ಏನಿದೆ, ಒಂದು ಗೃಹ ಜ್ಯೋತಿ ಕೊಟ್ರು, ಈಗ 200 ಯೂನಿಟ್ ನಾನು ಫ್ರೀ ಕೊಡ್ತೇನೆ ಅಂದ್ರು. ಎಷ್ಟೋ ಜನಕ್ಕೆ ಅದು ಲಾಭ ಆಗಿದೆ. ಯಾಕಂದ್ರೆ ಅವರೊಂದು 200 ಯೂನಿಟ್ ವರೆಗೆ ಕೊಡ್ತಾರೆ. ಹಾಗಾಗಿ ನಾವಿವತ್ತೊಂದು 70-80, ಈಗ ಬಡತನದಲ್ಲಿ ಇರುವವರು 70-80 ಯೂನಿಟ್ಗಿಂತ ಜಾಸ್ತಿ ಅವ್ರು ಹೋಗ್ಲಿಕ್ಕೆ ಆಗಲ್ಲ. ಅವರ ಮನೆಯಲ್ಲಿ ಫ್ರಿಡ್ಜ್ ಇಲ್ಲ, ಅವರ ಮನೆಯಲ್ಲಿ ಇದು ಗ್ರೈಂಡರ್ ಇರುವುದಿಲ್ಲ, ಅವ್ರ ಮನೆ ಏನು ಇರುವುದಿಲ್ಲ. ಎಲ್ಲಿಯೋ ಒಂದು 250-240 ವರ್ಷದಲ್ಲಿ ವರ್ಕ್ ಆಗುವಂತ ಒಂದು ಟಿವಿ ಒಂದು ಈಗ ಎಲ್ಲ ಜನಸಾಮಾನ್ಯರ ಮನೆ ಇರ್ತದೆ. ಅಷ್ಟೇ ವಿನ ಬೇರೆ ಏನಿರಲ್ಲ. ಯಾಕಂದ್ರೆ ಅವರು ಇಡೀ ದಿವಸ ಹೊರಗಡೆ ದುಡ್ಕೊಂಡು ಬಂದು ಮನೆಯಲ್ಲಿ ರಾತ್ರಿ ಒಂಚೂರು ನೋಡುವಂಥದ್ದು ಅಷ್ಟೇ ವಿನ ಮತ್ತೆ ಅವರ ಮನೆಯಲ್ಲಿ AC ಇರುವುದಿಲ್ಲ, ಏನು ಇರುವುದಿಲ್ಲ. ಇಂಥ ಇದರಲ್ಲಿ ಇವರು ಇದನ್ನ ನಾವು ಖಾಸಗಿಯವ್ರಿಗೆ ಕೊಡ್ತೇವೆ, ಟಾಟಾದವ್ರಿಗೆ ಕೊಡ್ತೇವೆ ಅನ್ನುವಂತ ವಿಚಾರಗಳನ್ನ ಇವ್ರು ಹಾಕೊಂಡಿದ್ದಾರೆ. ಇವರು ಅದಕ್ಕೆ ಏನ್ ಹೇಳ್ತಾರೆ, 2003-14 ಕಾಯ್ದೆಯ ಪ್ರಕಾರ ಅವರು ಹಾಕಿದ್ದಾರೆ ಅಂತ. ಅದನ್ನ ನಾನು ಹೇಳ್ತೇನೆ, ಅದನ್ನ ತೆಗಿಬೇಕು. ಅದು ಯಾರಿಗೂ ಖಾಸಗಿಯವರಿಗೆ ಕೊಡಬಾರ್ದು. ಖಾಸಗಿಯವ್ರಿಗೆ ಕೊಟ್ಟಾಗ ಏನಾಯ್ತು, ಈಗ ಟೆಲಿಕಮ್ಯುನಿಕೇಶನ್ ಅನ್ನ ಒಂದು ಬದಲಾವಣೆ ಮಾಡಿ BSNL ಅಂತ ಮಾಡಿದ್ರು. ಇವತ್ತು BSNL ನ ಪರಿಸ್ಥಿತಿ ಏನಾಗಿದೆ, ಸರ್ಕಾರದ ಲಕ್ಷ ಕೋಟಿ ಆಸ್ತಿಗಳು ಅದಕ್ಕೆ ಇವತ್ತು ಗತಿಗೋತ್ರ ಇಲ್ಲದ ರೀತಿಯಲ್ಲಾಗಿದೆ. ಅದೇ ರೀತಿ ಟವರ್ಗಳು ಅದು ಗತಿಗೋತ್ರ ಇಲ್ಲದ ರೀತಿಯಲ್ಲಿ ಆಗಿದೆ. ಅದೇ ರೀತಿಯಲ್ಲಿ KBL ಕೂಡ ಹಾಗೆ ಎಲ್ಲಾ ಕಡೆಯಲ್ಲಿ ಕೂಡ ಇವರು ಬೇಕಾದಷ್ಟು ಹಾಕೊಂಡು ಸರ್ಕಾರ ದುಡ್ಡು ಹಾಕಿದೆ. ದುಡ್ಡು ಹಾಕಿದಲ್ಲಿ ಇನ್ನು ಸರ್ಕಾರ ಇದರಲ್ಲಿ ಏನಾದ್ರೂ ಒಂದು ಇನ್ಫ್ರಾಸ್ಟ್ರಕ್ಚರ್ಸ್ ಅನ್ನ ಮುಂದುವರಿಸುವಂತದ್ದು ಏನಿಲ್ಲ, ಎಲ್ಲದೂ ಕೂಡ ಆಗಿದೆ. ಈಗ ಏನಂದ್ರು ಹಳತನ್ನ ಬದಲಾವಣೆ ಮಾಡ್ಬೇಕು ಅಂತ. ಇನ್ನೂ ಒಂದು ದೊಡ್ಡ ಸಮಸ್ಯೆ ಏನಂದ್ರೆ, ಇದು ಹಿಂದಿನ ಬಿಜೆಪಿ ಸರ್ಕಾರದ ಒಂದು ಕೂಸು. ಹಿಂದಿನ ಬಿಜೆಪಿ ಸರ್ಕಾರದ ಕೂಸು. ಅವರು ಯಾವಾಗ ಇಂಧನ ಮಂತ್ರಿ ಯಾರಾಗಿದ್ರು ಕೊಡಿ, ಅವರು ಮಾಡಿದಂತ ಕಿತಾಪತಿ ಏನಂದ್ರೆ, ಇಷ್ಟು ಸಾವಿರ ಸ್ಮಾರ್ಟ್ ಮೀಟರ್ಸ್ ಅನ್ನ ತಕೊಂಡ್ ಬರ್ಬೇಕು ಅನ್ನುವಂಥದ್ದು. ಈ ಸ್ಮಾರ್ಟ್ ಮೀಟರ್ಸ್ ಅನ್ನ ತಕೊಂಡ್ ಬಂದ್ರೆ ಏನಾಗ್ತದೆ, ಇವತ್ತೊಂದು ಮೊಬೈಲ್ ಇದೆ ನನ್ನ ಹತ್ರ, ನಾನು 350 ರೂಪಾಯಿ 319 ರೂಪಾಯಿ ಮಾಡ್ಕೊಳ್ತೇನೆ. ಅದು 1 ತಿಂಗಳವರೆಗೆ ಇರ್ತದೆ. 1 ತಿಂಗಳಾದ ಕೂಡಲೇ ಏನಾಗ್ತದೆ, ಅಲ್ಲಿ ಕಟ್ ಆಗ್ತದೆ. ಅದು ರಾತ್ರಿ ಇರ್ಬೋದು, ಹಗಲಿರ್ಬೋದು, ಎಷ್ಟೊತ್ತಿಗೆ ಇರ್ಬೋದು. ಆವಾಗ ನಾನು ಮೊದಲೇ ಹೋಗಿ ಅದಕ್ಕೆ ರೀಚಾರ್ಜ್ ಮಾಡ್ಬೇಕು, ಇಲ್ಲ ಅಂದ್ರೆ ಅದು ಕಟ್ ಆಗ್ತದೆ. ಇವ್ರು ಸ್ಮಾರ್ಟ್ ಮೀಟರ್ ಅನ್ನು ಕೂಡ ಅದೇ ರೀತಿ ಹಾಕ್ಲಿಕ್ಕೆ ಇವರು ಆಲೋಚನೆ ಮಾಡ್ತಾ ಇದ್ದಾರೆ. ಸ್ಮಾರ್ಟ್ ಮೀಟರ್ ಅನ್ನ ಇದು ಏನಾಗ್ತದೆ, ರಾತ್ರಿ 12 ಗಂಟೆಗೆ ಇವರದ್ದು ದುಡ್ಡು ಇದಾಗಿ ಹೋದ್ರೆ ಆ ಇಡೀ ಮನೆ ಕತ್ತಲಲ್ಲಿ ಇರ್ಬೇಕಾ? ಆ ಮನೆ ಕತ್ತಲಲ್ಲಿ ಇರ್ಬೇಕಾ? ಆ ಕಳ್ಳಕಾಕರಿಗೆ ಆ ಮನೆಯಲ್ಲಿ ನುಗ್ಲಿಕ್ಕೆ ಒಳ್ಳೆ ಅನುಕೂಲ ಆಯ್ತಲ್ಲ ಕಳ್ಳಕಾಕರಿಗೆ. ಅದಕ್ಕೋಸ್ಕರ ಹೇಳ್ತಿರೋದು, ಇದನ್ನ ಆ ರೀತಿ ಅಲ್ಲ. ಇದನ್ನ ಏನೀಗ ನಡ್ಕೊಂಡ್ ಬಂದಿದೆ ಅದೇ ರೀತಿಯಲ್ಲಿ ನಡ್ಕೊಂಡ್ ಬರ್ಬೇಕು. ಏನೀಗ ಬಡವರಿಗೆ ಏನ್ ಕೊಡ್ತಾ ಇದ್ದೀರಿ ಅದನ್ನ ಕೊಡ್ಬೇಕು. ಬಡವರಿಗೆ ಕೊಡ್ತಾ ಇದೆ ಅಂದ್ರೆ ಹೇಳಿದ್ರೆ ಯಾವುದೇ ರಾಜಕಾರಣಿಗಳು ಅವನ
ತಾತನ ಮನೆಯಿಂದಾಗ್ಲಿ ಅವನ ಆಸ್ತಿಯಿಂದ ಕೊಡ್ತಾ ಇಲ್ಲ, ನಾವು ಜನಸಾಮಾನ್ಯರು ಕೊಟ್ಟಂತ ಟ್ಯಾಕ್ಸ್ ಇಂದ ಕೊಡ್ತಾ ಇರೋದು ಅದಕ್ಕೆ ವಿದ್ಯುತ್ಗೆ. ಮುನ್ಸಿಪಾಲಿಟಿಯಲ್ಲಿ ಇದ್ ಮಾಡ್ಕೊಳ್ತಾರೆ, ಯಾರು ಇದರಲ್ಲಿ ಅಲ್ಲ, ನಾವು ಕೊಟ್ಟಂತ ಟ್ಯಾಕ್ಸಿನಿಂದಾಗಿ ಬಡ ಜನರಿಗೆ ಕೊಡ್ತಾ ಇದ್ದಾರೆ. ಅದನ್ನ ಇವರು ಮನವರಿಕೆ ಮಾಡ್ಬೇಕು. ಇವರು ಇದೇ ರೀತಿ ಹೋದ್ರೆ ಮುಂದಿನ ದಿನಗಳಲ್ಲಿ ಏನಾಗ್ತದೆ ಅನ್ನುವಂತ ನೋಡ್ಬೇಕು. ಹಿಂದೆ ಈಗ ಬೇರೆ ಬೇರೆ ದೇಶಗಳಲ್ಲಿ ಏನಾಗ್ತದೆ, ಆದ್ರೆ ನಮ್ ದೇಶಕ್ಕೆ ಬರ್ಲಿಲ್ಲ. ಆ ರೀತಿಯ ಒಂದು ಕ್ರಾಂತಿ ಕೂಡ ಆಗ್ಬಹುದು. ಜನಸಾಮಾನ್ಯರಿಗೆ ಹೊಟ್ಟೆಗೆ ಅನ್ನ ಇಲ್ಲ, ಬೆಳಕಿಲ್ಲ, ಏನ್ ಮಾಡುದು ಅನ್ನುವಂತ ಪರಿಸ್ಥಿತಿ ಬಂದಾಗ ಈ ಪರಿಸ್ಥಿತಿಗೆ ಖಂಡಿತ ಹೋಗ್ತಾರೆ. ಇದನ್ನ ಸರ್ಕಾರ ಗಮನದಲ್ಲಿ ಇರ್ಬೇಕು. ಈಗ ನಾವು ಒಕ್ಕಲೂರಿಂದ ಹೇಳುವುದೇನಂದ್ರೆ, ನೀವು ಏನು ಟಾಟಾ ಕಂಪನಿಗೆ ಕೊಟ್ಟಿದ್ದೀರಾ ಅದನ್ನ ಕೂಡಲೇ ವಾಪಸ್ ಪಡೀರಿ. ಯಾವ್ದನ್ನು ಕೂಡ ಖಾಸಗಿಯವರಿಗೆ ಕೊಡಬೇಡಿ. ಖಾಸಗಿಯವರಿಗೆ ಕೊಟ್ರೆ ಆಗುವಂತ ಪರಿಣಾಮಕ್ಕೆ ಈಗಿನ ಸರ್ಕಾರ, ಈಗಿನ ಕೇಂದ್ರ ಸರ್ಕಾರ, ಈಗ ಇಲ್ಲಿ ರಾಜ್ಯ ಸರ್ಕಾರ, ಹಿಂದೆ ರಾಜ್ಯದಲ್ಲಿ ಕೂಡ ಆಡಳಿತ ಮಾಡ್ತಂತ ಎಲ್ಲ ಸರ್ಕಾರಗಳು ಅದಕ್ಕೆ ಹೊಣೆಗಾರರಾಗ್ತಾರೆ. ಈ ಸರ್ಕಾರಗಳು ಒಂದಲ್ಲ ಒಂದ್ ದಿವಸ ಇವರ ತಲೆ ಕೊಡ್ಲೇಬೇಕಾಗ್ತದೆ. ಇವರ ತಲೆ ಕೊಟ್ರೆ ಏನಾಗ್ತದೆ ಅನ್ನುವಂಥದ್ದು ವಿಚಾರ, ಜನ ಕ್ರಾಂತಿಯಾಗಿ ಇದ್ರೆ ಏನಾಗ್ತದೆ ಅನ್ನುವಂಥದ್ದನ್ನ ಮನಗೊಂಡ್ಬಿಟ್ಟು ಇದನ್ನ ಕೂಡ್ಲೆ ಈಗ ಏನವ್ರು ಕೊಟ್ಟಿದ್ದೀರಿ ಅದನ್ನ ತಡೆ ಹಿಡಿಬೇಕು, ಕೂಡ್ಲೆ ಅದನ್ನ ವಾಪಸ್ ತೆಗಿಬೇಕು ಅಂತ ಹೇಳಿ ನಾವು ಇದನ್ನ ಒಕ್ಕಲೂರಿಂದ ಹೇಳ್ತಿದ್ವಿ. ವಂದನೆಗಳು. ಈಗ ನೀವು ರಾಜ್ಯ ಸರ್ಕಾರ ಹೇಳಿದ್ರಿ, ರಾಜ್ಯ ಸರ್ಕಾರ ಯಾಕೆ ವಿರೋಧ ಮಾಡ್ತಲ್ಲ? ಅಂದ್ರೆ ರಾಜ್ಯ ಸರ್ಕಾರ ಯಾಕೆ ಇದನ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಹೋಗ್ತಾ ಇದೆ? ರಾಜ್ಯ ಸರ್ಕಾರ ಅಂತ ಹೇಳಿದ್ರೆ ನಮ್ದು ಒಕ್ಕೂಟದಲ್ಲಿದೆ. ಇದು ಒಕ್ಕೂಟ, ನಮ್ಮ ಸಂವಿಧಾನ ಏನು ಒಕ್ಕೂಟ. ಪವರ್ ಗ್ರಿಡ್ ಎಲ್ಲಿಂದ ಬರ್ತದೆ? ಸೆಂಟ್ರಲ್ ನಿಂದ ಬರ್ತದೆ. ಸೆಂಟ್ರಲ್ ನಿಂದ ಬಂದು ನೀವು ಇದನ್ನ ಖಾಸಗಿಯವರಿಗೆ ಟೆಂಡರ್ ಕೊಡದೇ ಇದ್ರೆ ನಿಮಗೆ ಕೊಡುವಂತ ಅನುದಾನಗಳಲ್ಲಿ ನಾವು ಕಡಿಮೆ ಕೊಡ್ತೀವಿ, ಇದನ್ನ ಮಾಡ್ಲೇಬೇಕು ಖಾಸಗೀಕರಣ ಅನ್ನುವಂಥದ್ದನ್ನ ಕೇಂದ್ರ ಸರ್ಕಾರ ಇವರ ಮೇಲೆ ಒತ್ತಡ ಹಾಕ್ತದೆ. ಈಗ ನೋಡಿ, ಎಜುಕೇಶನ್ ಹೊಸ ಎಜುಕೇಶನ್ ನೀತಿ ಅಂತ ತರಬೇಕು ಅಂತೇಳಿ ಯಾಕೆ ನೀವು ತಂದ್ರೆ ಎಲ್ಲಿ ಅಂತ ಹೇಳಿದ್ರೆ, ಇಲ್ಲಾಂದ್ರೆ ನಾವು ಇವರಿಗೆ ನಿಮ್ಗೆ ಅನುದಾನ ಕೊಡುವುದಿಲ್ಲ, ನಿಮ್ಮ ಅನುದಾನವನ್ನು ನಾವು ಹಿಡಿದಿಡ್ತೇವೆ, ಯಾಕಂದ್ರೆ ಅವ್ರು ಕೂಡ ಇವರ ಮೇಲೆ ಒಂದು ಒತ್ತಡ ಹಾಕ್ತಿದ್ದಾರೆ. ಹಾಗಾದ್ರೆ ಏನಾಗ್ತದೆ, ಜನ ಇಲ್ಲಿ ಹೇಳ್ತಾರೆ ಮತ್ತೆ ನಿಮ್ದು ಅವಗತ್ಯ ಇಲ್ಲ, ನಾವೇ ಇಲ್ಲಿ ಮತ್ತೆ ಬೇರೆ ಮಾಡ್ಬೇಕಾಗುತ್ತಂತ ಪರಿಸ್ಥಿತಿ ಬರ್ತದೆ. ಅದು ಬರಬಾರದು. ಯಾಕಂದ್ರೆ ನಾವೇನ್ ಹೇಳ್ತೀವಿ ಅಂತ ಹೇಳಿದ್ರೆ, ಇಡೀ ಭಾರತ ದೇಶ ಸ್ವಾತಂತ್ರ್ಯ ಸಿಕ್ಕುವಾಗ ಯಾವ ರೀತಿ ಇತ್ತು ಅದೇ ರೀತಿ ಒಂದು ಒಕ್ಕೂಟ ಆಗಿ ಇಡೀ ದೇಶದಲ್ಲಿ ಇರುವಂತ ಎಲ್ಲ ಉತ್ಪಾದನೆಯನ್ನ ಇಡೀ ದೇಶ ಜನಕ್ಕೆ ಹಂಚಿಬಿಟ್ಟು ದೇಶ ಜನ ಎಲ್ಲರೂ ಕೂಡ ಇಲ್ಲಿ ಪವರ್ಟಿಲಿಂದ ಮೇಲ್ ಹೋಗಿ ಈ ದೇಶ ಅತ್ಯಂತ ಸುಂದರವಾಗಿ ಒಂದು ಅತ್ಯಂತ ಶಾಂತಿಯುತ ದೇಶವಾಗಿ ಬೆಳಿಬೇಕು ಅನ್ನುವಂಥದ್ದಕ್ಕೋಸ್ಕರನೇ ಈ ಖಾಸಗೀಕರಣವನ್ನು ನಿಲ್ಲಿಸಬೇಕು ಅನ್ನುವಂಥದ್ದು ನಮ್ದು. ಈಗ 19 ಜಿಲ್ಲೆಗಳಲ್ಲಿ ಟಾಟಾ ಕಂಪ್ನಿಯವರು ಈಗ ನಾವು ಇದನ್ನ ನಮ್ಗೆ ವಿತರಣೆ ಮಾಡೋದಕ್ಕೆ ನಮ್ಗೆ ಅವಕಾಶ ಕೊಡಿ ಅಂತ ಕೇಳ್ತಿದ್ದಾರೆ. ಆದ್ರೆ ಇದು ಯಾವ ರೀತಿ ಅಂತ ಹೇಳಿದ್ರೆ, ಈಗಾಗ್ಲೇ BSNL ಅದನ್ನೆಲ್ಲ ಪ್ರೈವೇಟ್ ಮಾಡಕ್ಕೆ ನೋಡ್ತಿದ್ದಾರೆ. ಅಂದ್ರೆ BSNL ಅದಕ್ಕೆ ಇದಾಗಿ ಅವರು ಜಿಯೋ ಆ ರೀತಿ ನೆಟ್ವರ್ಕ್ಗಳನ್ನೆಲ್ಲ ಮಾಡಿ ಈಗ ನಾವು ಕಡಿಮೆ ಬೆಲೆಗೆ ಕೊಡ್ತೀವಿ ಅಂತ ಹೇಳಿ ಈಗ ಸುಮಾರು 1 to ಡಬಲ್ ರೇಟ್. ನಾವು BSNL ಇದುವರೆಗೂ BSNL ಯೂಸ್ ಮಾಡ್ತಿರೋದ್ರಿಂದ ನಮಗ್ ಗೊತ್ತಾಗುತ್ತೆ. ಆದ್ರೆ ಅದನ್ನ ಬೇರೆ ಜಿಯೋ, ಏರ್ಟೆಲ್ ಅಲ್ಲೆಲ್ಲ ಅವ್ರದ್ದೆಲ್ಲ ಎಷ್ಟು ಜಾಸ್ತಿ ಆಗಿದೆ ಅಂದ್ರೆ 1 to ಡಬಲ್ ರೇಟ್ ಆಗಿದೆ. ಅದೇ ರೀತಿ ಇವ್ರೀಗ ನಮ್ಗೆ ಯಾವ ಭಯ ಅಂತ ಹೇಳಿದ್ರೆ, ಈ ಟಾಟಾ ಕಂಪ್ನಿಯವರು ವಿದ್ಯುತ್ನ ಏನಾದ್ರು ವಿತರಣೆ ಮಾಡಕ್ಕೆ ನಾವೇನಾದ್ರೂ ಸರ್ಕಾರ ಅವ್ರಿಗೆ ಅವಕಾಶ ಮಾಡಿ ಕೊಟ್ರೆ, ಈಗ ಸ್ವಲ್ಪ ದಿನ ಅವರು ಹೇಳ್ಬೋದು ಈ ತರ ಆಫರ್ ಇದೆ, ಆ ತರ ಆಫರ್ ಇದೆ ಅಂತ ಎಲ್ಲ ಕಡಿಮೆ ದರದಲ್ಲಿ ಕೊಡ್ಬೋದು. ಆದ್ರೆ ಮುಂದಿನ ದಿನಗಳಲ್ಲಿ ಅವರು ಡಬಲ್ ಮಾಡ್ತಾರೆ ಅಂತ ನಿಸ್ಸಂದೇಶವಾಗಿ ಹೇಳ್ಬೋದು ನಾವು. ಯಾಕೆ ಅಂತ ಹೇಳಿದ್ರೆ ಅವ್ರು ಮಾಡ್ತಾರೆ. ಈಗ ನಮ್ಗೆ ಒಂದು ಇದು ತೋರಿಸೋ ನೆಪದಲ್ಲಿ, ಅಂದ್ರೆ ಬೇಗ ಕಡಿಮೆ ಆಮಿಷ ತೋರಿಸಿ ಅವರು ಮಾಡ್ಬೋದು, ಕಡಿಮೆ ಮಾಡಲ್ಲ ಅಂತಿಲ್ಲ. ಆದ್ರೆ ಮುಂದಿನ ದಿನಗಳಲ್ಲಿ ಅದರದ್ದು ಪರಿಣಾಮ ನಮ್ಗೆ ಎದುರಿಸ್ಬೇಕಾಗುತ್ತೆ. ಅದರಿಂದ ರಾಜ್ಯ ಸರ್ಕಾರ ಇದನ್ನ ಯಾವುದೇ ರೀತಿಯಾಗಿ ಟಾಟಾ ಕಂಪ್ನಿಯವ್ರಿಗೆ ಕೊಡಬಾರ್ದು ಅಂತ ಹೇಳ್ತೀನಿ. ಮತ್ತೆ ಈಗ ಅವ್ರು ಹೇಳ್ತಿದ್ದಾರೆ 19 ಜಿಲ್ಲೆಗಳಲ್ಲಿ ನಾವು ವಿತರಣೆನ ಕೊಡೋದಿಕ್ಕೆ ನೀವು ಅವಕಾಶ ಕೊಡಿ ಅಂತ ಕೇಳ್ತಿದ್ದಾರೆ. ಆ 19 ಜಿಲ್ಲೆಗಳಲ್ಲಿ ಏನು ಅಂದ್ರೆ, ಈಗ ಕೃಷಿಗೆ ಅವಲಂಬಿಸಿರೋ ಜಿಲ್ಲೆಗಳೇ ಜಾಸ್ತಿ. ಈ ಕೃಷಿಗೆ ಸಂಬಂಧಪಟ್ಟಂಗೆ ಈಗ ನಮ್ಮ ರಾಜ್ಯ ಸರ್ಕಾರ ಎಲ್ಲಾ ತರ ಸಬ್ಸಿಡಿಗಳನ್ನ ಅದೆಲ್ಲ ಕೊಡ್ತಾ ಇದೆ. ಈ ಸಬ್ಸಿಡಿಗಳೆಲ್ಲ ಈ ರೀತಿ ಅವರು 19 ಜಿಲ್ಲೆಗೆ ಕೊಟ್ಟಾಗ ಏನಾಗುತ್ತೆ, ಆ ಸಬ್ಸಿಡಿಗಳೆಲ್ಲ ಕಡಿತ ಆಗುತ್ತೆ. ಈಗಾಗ್ಲೇ ಮಳೆ ಇಲ್ಲದೆ ಬೆಳೆಗಳೆಲ್ಲ ನಾಶ ಆಗಿ ತುಂಬಾ ಸಂಕಷ್ಟದಲ್ಲಿದ್ದಾರೆ ರೈತರು ಎಲ್ಲಾರು, ಕೃಷಿಕರು ಎಲ್ಲಾರು. ಈ ರೀತಿ ಅದನ್ನ ಮತ್ತೆ ನಾವು ಅವ್ರನ್ನ ಖಾಸಗಿಯವ್ರಿಗೆ ಕೊಟ್ಟಾಗ ಇನ್ನೆಷ್ಟು ಪರಿಣಾಮ ಬೀರುತ್ತೆ ಎಲ್ಲಾ ರೈತರು ಕೃಷಿಕರ ಮೇಲೆ ಅಂತ ಇದಾಗತ್ತೆ. ಮತ್ ಇನ್ನೊಂದು, ನಮ್ಮಲ್ಲಿ ಯಾರಿಗೂ ಏನು ತುಂಬಾ ಜಾಸ್ತಿ ವೇತನ ಅಂತ ಏನಿಲ್ಲ. ಎಲ್ಲಾರುನು 10,000 15,000ಗಳಲ್ಲಿ ತಿಂಗಳದು ಇದರಲ್ಲಿ ದುಡಿಯೋರೇ ಜಾಸ್ತಿ. ಆ ಆಧಾರದಲ್ಲಿ ಈಗ ಸರ್ಕಾರ ಅವ್ರಗಳಿಗೆ ಸಬ್ಸಿಡಿಗಳನ್ನ ಕೊಟ್ಟು 2,000ಕ್ಕಿಂತ ಕಡಿಮೆ
ಇದು ಬಿಲ್ ಕಟ್ಟೋರ್ಗೆ ಅವ್ರಿಗೂ ಎಷ್ಟೋ ಅನುಕೂಲಗಳು ಮಾಡಿಕೊಟ್ಟು ಈಗ ನಮ್ಗೆ ಸಬ್ಸಿಡಿಗಳು ಕೊಡ್ತಾ ಇದ್ದಾರೆ. ಅದರಿಂದ ತುಂಬಾ ಜನ ಮನೆಗಳಲ್ಲಿ ಈಗ ಆ ಗೃಹ ಜ್ಯೋತಿ ಅದೆಲ್ಲ ಬಳಸೋದ್ರಿಂದ ಅವ್ರಿಗೆಲ್ಲ ಕರೆಂಟ್ ಫ್ರೀ ಆಗಿದೆ. ಅಂತದ್ರಲ್ಲಿ ಇವರು ಟಾಟಾ ಕಂಪ್ನಿಗೆ ಏನಾದ್ರು ಕೊಡ್ತು ಅಂತ ಹೇಳಿದ್ರೆ ಅವರು ಬಿಲ್ ಕಟ್ಟಬೇಕಾಗಿ ಬರೋ ಪರಿಸ್ಥಿತಿ ಬರ್ತಾ ಇದೆ. ಆದ್ರಿಂದ ನಾವು ಇದೆಲ್ಲ ಒಂದು ನೋಟ ನೋಡಿದಾಗ, ಮತ್ತೆ ಇನ್ನೊಂದು ಇವರು ಮುಂಬೈ ಮತ್ತೆ ದೆಹಲಿ, ಒರಿಸ್ಸಾಗಳಲ್ಲಿ ಕೊಟ್ಟಿರೋ ಅದೆಲ್ಲ ನೋಡಿದ್ರೆ ಅವರೆಲ್ಲ ಈಗ ತುಂಬಾ ಕಷ್ಟ ಪಡ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಇವ್ರಿಗೆ ಅದು ಯಾವುದೇ ಒಂದು ಸಂದರ್ಭದಲ್ಲಿ ಅದನ್ನ ಎದುರಿಸೋ ಶಕ್ತಿನೂ ಅವ್ರಿಗಿಲ್ಲ ಅಂತ ಅಂದ್ರೆ ಟಾಟಾ ಕಂಪ್ನಿಯವ್ರಿಗೆ ವಿತರಣೆ ಕೊಡ್ತೀವಿ ಹೀಗೆ ಎಲ್ಲ ಅಂತ ಹೇಳ್ತಾರೆ. ಆದ್ರೆ ಸುಮಾರು ವರ್ಷಗಳಿಂದ ಅಂದ್ರೆ ರಾಜರ ಕಾಲದಿಂದ ಈ ನಮ್ಮ ವಿದ್ಯುತ್ ಯಾವ ರೀತಿ ಮಾಡ್ಕೊಂಡು ಬಂದಿದ್ದಾರೆ, ಅದನ್ನ ಯಾವ ರೀತಿ ವಿತರಣೆ ಮಾಡ್ತಾರೆ, ಯಾವ ರೀತಿ ಏನಾದ್ರೂ ಟ್ರಾನ್ಸ್ಫಾರ್ಮರ್ ತೊಂದರೆಗಳಾದ್ರೆ ಅದನ್ನ ಸರಿಪಡಿಸ್ತಾರೆ ಅಂತ ಹೇಳಿದ್ರೆ ಇವ್ರಿಗೆ ಗೊತ್ತು. ಯಾಕಂದ್ರೆ ಇಷ್ಟು ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದಾರೆ. ಇವರು ಈಗ ಬಂದು ಅದನ್ನ ನಾವು ಮಾಡ್ತೀವಿ ಅಂತ ಹೇಳಿದ್ರೆ ಸಂಕಷ್ಟದಲ್ಲಿ ನಾವು ಸಿಲ್ಕೋಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಈಗ ಮಾಡ್ತೀವಿ ಅಂತ ಒಪ್ಕೊಳ್ತಾರೆ, ಆದ್ರೆ ಕಷ್ಟ ಬಂದಾಗ ಒರಿಸ್ಸಾದಲ್ಲಿ ಪ್ರವಾಹ ಆದಾಗ ನೋಡಿರ್ಬೋದು, ಅದು ಟಾಟಾ ಕಂಪ್ನಿಯವರು ಆಗೋದಿಲ್ಲ ಅಂತ ಹಿಂದೆ ಹೋಗಿರೋದು. ಆ ರೀತಿ ಎಲ್ಲ ಸಮಸ್ಯೆಗಳು ಬಂದಾಗ ಇವ್ರು ಹಿಂದೆ ಹೋದಾಗ ನಮ್ಗೆ ಮುಂದಿನ ದಾರಿ ಏನು ಅಂತ ಇದೆಲ್ಲ ಒಂದ್ ಸ್ವಲ್ಪ ಕೂಲಂಕುಷವಾಗಿ ಇದ್ ಮಾಡಿ ಇದನ್ನ ತೀರ್ಮಾನ ತಗೊಳ್ಬೇಕು. ಖಾಸಗಿಯವ್ರಿಗೆ ಕೊಡಕ್ಕೆ, ಖಾಸಗಿಯವ್ರಿಗೆ ಕೊಡೋದಿಕ್ಕೆ ನಮ್ದು ಯಾವುದೇ ತಕರಾರಿಲ್ಲ ಅಂತಲ್ಲ, ಎಲ್ಲಾ ತಕರಾರುಗಳು ಇದೆ. ಯಾಕಂದ್ರೆ ಅವ್ರು ಖಾಸಗಿಯವ್ರಿಗೆ ಕೊಡಬಾರ್ದು. ಕೊಟ್ರೆ ಮಹಿಳೆಯರಂತೂ ಇನ್ನೂ ಸಂಕಷ್ಟದಲ್ಲಿ ಸಿಕ್ಕಾಕೊಳ್ತಾರೆ. ಯಾಕೆಂದ್ರೆ ಚೂರೋ ಪಾರೋ ಉಳಿಸಿ ಏನೋ ಒಂದು ಜೀವನ ನಡೆಸೋ ಇದ್ರಲ್ಲಿ ಈಗ ಇವರು ಖಾಸಗಿಯವ್ರಿಗೆ ಕೊಟ್ಟಾಗ ಅವರು ತುಂಬಾ ಅಂದ್ರೆ ಇದೆಲ್ಲ ಎಫೆಕ್ಟ್ ಜಾಸ್ತಿ ಮಹಿಳೆಯರಿಗೆ, ಮಕ್ಕಳಿಗೆ ಅಂತ. ಈಗ ನಾನೇ ಸ್ವಂತ ಹೇಳ್ಬೇಕು ಅಂತ ಹೇಳಿದ್ರೆ ಈಗ ಏನಾದ್ರೂ ಸಮಸ್ಯೆ ಆಯ್ತು ಅಂತ ಹೇಳಿದ್ರೆ ನಾವ್ ಇಮಿಡಿಯೇಟ್ ಆಗಿ KEB ಅವ್ರಿಗೆ ಫೋನ್ ಮಾಡಿ ಈ ತರ ಸಮಸ್ಯೆ ಆಗಿದೆ ಅಂತ ಹೇಳಿದ್ರೆ ಏನಾದ್ರೂ ಕಷ್ಟಪಟ್ಟು ಒಂದ್ 2 ಗಂಟೆ 3 ಗಂಟೆ ಟೈಮ್ ಅಲ್ಲ ಒಳಗಡೆ ಆದ್ರೂ ಅವ್ರು ಅದನ್ನ ಸಾಲ್ವ್ ಮಾಡ್ಕೊಡ್ತಾರೆ. ಈ ರೀತಿ ಆದಾಗ ಇವರು ಖಾಸಗಿ ಕಂಪ್ನಿಯವ್ರಿಗಾದಾಗ ಇವರೆಲ್ಲ ಈಗ್ಲೇ ಅದು ಬಿಲ್ಗಳಿಗೆಲ್ಲ ಏನು ಪ್ರೀಪೇಯ್ಡ್ ಬಿಲ್ಲು ಅದು ಇದು ಅಂತ ಎಲ್ಲ ಮಾಡಿದಾಗ ಅರ್ಧ ಕಾರ ಕಡ್ದ್ಬಿಟ್ಟು ನಾವ್ ಇನ್ನು ಅರ್ಧಕ್ಕೋಸ್ಕರ ಕಾಯ್ಬೇಕಾಗತ್ತೆ. ಆ ರೀತಿ ಪರಿಸ್ಥಿತಿ ಬಂದಿದೆ. ಈಗೆಲ್ಲ ಕಲ್ಲುಗಳನ್ನೆಲ್ಲ ಎತ್ತಿ ಮೂಲೆಗೆ ಹಾಕಿದ್ದಾರೆ. ಈಗ ಆ ರೀತಿ ಎಲ್ಲ ಪರಿಸ್ಥಿತಿ ಬರುತ್ತೆ. ಇದನ್ನೆಲ್ಲ ಮನದಲ್ಲಿ ಇಟ್ಕೊಂಡು ರಾಜ್ಯ ಸರ್ಕಾರ ಯಾವುದೇ ತರ ಈ ಟಾಟಾ ಕಂಪ್ನಿಯವರಿಗೆ ವಿತರಣೆ ಮಾಡೋದಿಕ್ಕೆ ಅವಕಾಶ ಕೊಡಬಾರ್ದು ಅಂತ ನಾವು ಕೇಳ್ಕೊಳ್ತೀವಿ. ಇರೋದಂತ ಹೇಳಿದ್ರೆ ಈಗ ಏನಾಗಿದೆ ನಮ್ಮ ದೇಶದಲ್ಲಿ ಖಾಸಗಿ ಅಂತ ಹೇಳಿದ್ರೆ ತುಂಬಾ ಸರ್ಕಾರಕ್ಕೆ ಲಾಭದಾಯಕ ಬರ್ತದೆ. ಕಾರ್ಮಿಕರಿಗಾಗ್ಲಿ ಜನಸಾಮಾನ್ಯರಿಗೆ ಯಾವುದೇ ಅದರಲ್ಲಿ ಪ್ರಯೋಜನ ಇಲ್ಲ. ಅದು ಒಂದು ಈಗ ನಮ್ಮ ದೇಶದ ಒಂದು ರೋಗವೇ ಅಂತ ಆಗಿದೆ. ಯಾಕಂತ ಹೇಳಿದ್ರೆ 1991ರಲ್ಲಿ PV ನರಸಿಂಹರಾವ್ ಅಧಿಕಾರದಲ್ಲಿ ಇರುವಾಗ ಗ್ಯಾಟ್ ಒಪ್ಪಂದಕ್ಕೆ ಸಹಿ ಹಾಕಿದ್ರು. ಆವತ್ತು ನಮ್ಮ CITU ಹಾಗೂ ಪಕ್ಷ ತುಂಬಾ ಹೋರಾಟ ಮಾಡಿದೆ. ಅದು ನಮ್ಮ ಸಾಮಾನ್ಯ ಜನರಿಗೆ ಕಷ್ಟ ಉಂಟು, ನೀವು ಯಾವತ್ತು ಒಪ್ಪಂದ ಮಾಡಬೇಡಿ ಅಂತ ಹೇಳಿ. ಆದ್ರೂ ಕೂಡ ಇವರು ಕೇಳಲಿಲ್ಲ. ಕಾರ್ಮಿಕರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ರು. ಲಾಠಿ ಚಾರ್ಜ್ ಮಾಡಿ ಅದನ್ನು ತೀರ್ಮಾನ ಮಾಡೇ ಬಿಟ್ರು. ಆನಿಂದ ಉದಾರೀಕರಣ, ಜಾಗತೀಕರಣ, ಖಾಸಗೀಕರಣ ಎಲ್ಲ ಉಂಟಾಗಿ ಎಲ್ಲ ಹೊರ ದೇಶದವರಿಗೆ ಬರ್ಲಿಕ್ಕೆ ಹೋಗ್ಲಿಕ್ಕೆ ತುಂಬಾ ಅವಕಾಶ ಆಯ್ತು. ಹಾಗಾಗಿ ಈ ಖಾಸಗಿ ಕಂಪನಿಯವರುಂಟಲ್ಲ ಯಾವತ್ತು ತನ್ನ ಲಾಭವನ್ನು ಮಾತ್ರ ಇದು ಮಾಡೋದಂದ್ರೆ ಇನ್ನೊಬ್ಬರಿಗೆ ಲಾಭ ಯಾವತ್ತೂ ಮಾಡಿಕೊಡುವುದಿಲ್ಲ. ಈ ಸರ್ಕಾರಕ್ಕೆ ಅದಕ್ಕೆ ಗೊತ್ತು ಇದ್ರೂ ಕೂಡ ಇವರು ತನ್ನ ಜವಾಬ್ದಾರಿಯನ್ನು ತಪ್ಪಿಸುತ್ತಾರೆ. ಅಂತ ಪರಿಸ್ಥಿತಿಯಲ್ಲಿ ಇರುವಾಗ ನಾವು ಈಗ ಬೇಡುವಂತ ಯಾವುದೇ ವಿದ್ಯುತ್ ಶಕ್ತಿ ಆಗಲಿ ಯಾವುದೇ ಆಗಲಿ ಖಾಸಗೀಕರಣ ಆಗಬಾರ್ದು. ಖಾಸಗೀಕರಣ ಆಗಿದ್ರೆ ಜನಸಾಮಾನ್ಯರಿಗೆ ತುಂಬಾ ಪೆಟ್ಟುಂಟು. ಹಾಗಾಗೋಸ್ಕರವಾಗಿ ಈ ಇದನ್ನು ನಾವು ಖಂಡಿತವಾಗಿ ಪ್ರತಿಯೊಂದು ಕಾರ್ಮಿಕ ಸಂಘಟನೆ ಇದನ್ನು ವಿರೋಧಿಸ್ತೇವೆ ನಾವು. ಹಾಗಾಗೋಸ್ಕರವಾಗಿ ನಾವು ಮೊನ್ನೆ ಹಿಂದೆ ಒಂದು ಉಡುಪಿ KBಗೆ ಮನವಿ ಕೊಟ್ಟಿದ್ದೇವೆ. ಮನವಿಯಲ್ಲಿ ನಾವು ಈ ರೀತಿ ಖಂಡಿತ ಅದನ್ನು ಖಂಡನೆ ಮಾಡಿದ್ದೇವೆ. ಇದನ್ನು ಯಾವತ್ತು ಖಾಸಗಿ ಕೊಟ್ರೆ ನಮ್ಮ ಜನಸಾಮಾನ್ಯರಿಗೆ ತುಂಬಾ ತೊಂದರೆ ಆಗ್ತದೆ ಅಂತ ಹೇಳಿ. ಹಾಗಾಗೋಸ್ಕರ ನಾವು ಮುಂದಿನ ದಿನ ಈ ಹೋರಾಟವನ್ನು ಮುಂದುವರಿಸ್ತೇವೆ. ಯಾವತ್ತು ಖಾಸಗಿದವರಿಗೆ ಕೊಡಬಾರ್ದು ಅಂತ ಹೇಳಿ ನಮ್ಮ ಒಂದು. ಈಗಾಗಲೇ ಬ್ಯಾಂಕ್, BSNL ಸೇರಿದಂತೆ ಹಲವು ವಲಯಗಳ ಖಾಸಗೀಕರಣವನ್ನ ನೋಡಿದ್ದೇವೆ. ಇದೀಗ ವಿದ್ಯುತ್ ವಲಯದ ಒಂದು ಸರದಿ. ಈ ಒಂದು ವಿದ್ಯುತ್ ವಲಯದ ಖಾಸಗೀಕರಣದ ವಿರುದ್ಧ ಈಗಾಗಲೇ ಸಾಕಷ್ಟು ಹೋರಾಟಗಳು ನಡೀತಾ ಇದೆ. ಯಾವುದೇ ಕಾರಣಕ್ಕೂ ಏನು ವಿದ್ಯುತ್ ವಲಯವನ್ನ ಖಾಸಗೀಕರಣಕ್ಕೆ ಅವಕಾಶ ಕಲ್ಪಿಸಬಾರದು ಎನ್ನುವಂತಹ ಆಗ್ರಹಗಳಿಗೂ ಉಡುಪಿಯಲ್ಲೂ ಕೂಡ ಕೇಳಿ ಬರ್ತಾ ಇದೆ. ಇದು ಈ ವಾರದ ವಾಯ್ಸ್ ಆಫ್ ಯು ಕಾರ್ಯಕ್ರಮ. ಮುಂದಿನ ವಾರ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ
ಚಾನಲ್ಗೆ. ಆಭರಣ ತಯಾರಿಕೆಯಲ್ಲಿ ಕರಾವಳಿ ಜಿಲ್ಲೆಯಾದ್ಯಂತ ಪ್ರಸಿದ್ಧವಾಗಿರುವ ನಂದಾ ಗೋಲ್ಡ್ ಉಡುಪಿಯ ಜನತೆಗೆ 2006ರಿಂದ ಸುದೀರ್ಘ ಸೇವೆಯನ್ನ ನೀಡುತ್ತಾ ಟ್ರೆಂಡಿಂಗ್ಗೆ ತಕ್ಕ ಚಿನ್ನ, ಬೆಳ್ಳಿ ಹಾಗೂ ಡೈಮಂಡ್ ಕಲೆಕ್ಷನ್ನೊಂದಿಗೆ ಮದುವೆ, ನಾಮಕರಣ, ಹಬ್ಬ ಹರಿದಿನಗಳಿಗೆ ಸೂಕ್ತವಾದ ರೀತಿಯ ಆಭರಣಗಳಿಗೆ ಮನೆ ಮಾತಾಗಿದೆ. ಉತ್ತಮ ಗುಣಮಟ್ಟದ ಆಭರಣದ ಜೊತೆಗೆ ತನ್ನ ಗ್ರಾಹಕರಿಗಾಗಿ ಸ್ಕೀಮ್ ಯೋಜನೆ ಕೂಡ ನಂದಾ ಗೋಲ್ಡ್ ಪರಿಚಯಿಸಿದೆ. ಆಭರಣಗಳ ಮೇಕಿಂಗ್ ಮೇಲೆ ವಿಶೇಷ ರಿಯಾಯಿತಿ ಸೌಲಭ್ಯದ ಜೊತೆಗೆ ಹಬ್ಬದ ಸಂದರ್ಭದಲ್ಲಿ ಸ್ಪೆಷಲ್ ಡಿಸ್ಕೌಂಟ್ ಕೂಡ ನೀಡಲಾಗುತ್ತೆ. ವಿಶೇಷವಾಗಿ ದೈವದ ಚಿನ್ನ, ಬೆಳ್ಳಿಯ ಆಭರಣಗಳು ಇಲ್ಲಿ ದೊರೆಯುತ್ತದೆ. ನಂದಾ ಗೋಲ್ಡ್ ಉಡುಪಿ ಮತ್ತು ಪಡುಬಿದ್ರೆಯಲ್ಲಿ ತನ್ನ ಶಾಖೆಯನ್ನ ಒಳಗೊಂಡಿದೆ. ಎಲ್ಲಾ ವಿಧವಾದ ಆಭರಣಗಳಿಗಾಗಿ ಭೇಟಿ ಕೊಡಿ. ನಂದಾ ಗೋಲ್ಡ್. ನಮ್ಮ ವಿಳಾಸ ಉಡುಪಿ ಶಾಖೆ, ಗುಡ್ಲಕ್ ಕಮರ್ಷಿಯಲ್ ಕಾಂಪ್ಲೆಕ್ಸ್, ಮಸೀದಿ ರಸ್ತೆ, ಸಿಟಿ ಬಸ್ ಸ್ಟ್ಯಾಂಡ್ನ ಬಳಿ, ಉಡುಪಿ. ದೂರವಾಣಿ ಸಂಖ್ಯೆ 8660988462. ಪಡುಬಿದ್ರೆ ಶಾಖೆ, ಗ್ರೌಂಡ್ ಫ್ಲೋರ್, ಶ್ರೀ ಸಾಯಿ ಆರ್ಕೇಡ್, ಮಾರ್ಕೆಟ್ ರೋಡ್, ಪಡುಬಿದ್ರೆ. 8073660831. ವಾಯ್ಸ್ ಆಫ್ ಯು ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಾ ಗೋಲ್ಡ್.